ಒಂದು ರಾಜಕೀಯ ಪಕ್ಷದ ಒಬ್ಬರು ಮಂತ್ರಿ, ಅವರು ಬೇರೆದೇ ಪಕ್ಷ, ನಮ್ಮದು ಬೇರೆನೇ ಪಕ್ಷ. ಒಂದು ರಾಜಕೀಯ ಪಕ್ಷದ ಮಂತ್ರಿ ನಮಗೆ ಯಾಕೆ ಫಂಡ್ ಮಾಡ್ತಾರೆ? ಮತ್ತು ನಮ್ಮ ಫಂಡಿಂಗ್ ಅನ್ನೋವಂಥದ್ದು ಪಬ್ಲಿಕ್ ಫಂಡಿಂಗ್. ನಾವು ಯಾವುದೇ ರಾಜಕೀಯ ಪಕ್ಷದಿಂದ ಅಥವಾ ರಾಜಕೀಯ ಮುಖಂಡರಿಂದ ನಾವು ಕೊಡೋದಿಲ್ಲ. ನಾವು ಕ್ರೌಡ್ ಫಂಡಿಂಗ್ ಮೂಲಕ ನಾವು ಚುನಾವಣೆ ನಡೆಸುವಂಥದ್ದು. ಈ ಬಾರಿ ನಮಗೆ ತುಂಬ ಅಭೂತಪೂರ್ವವಾದಂಥ ಜನ ಬೆಂಬಲ ಕೊಟ್ಟಿದ್ದಾರೆ. ಜನ ಓಟು ಕೊಟ್ಟಿದ್ದಾರೆ, ನೋಟು ಕೊಟ್ಟಿದ್ದಾರೆ. ಹಾಗಾಗಿ ಇದೆಲ್ಲ ಆಧಾರರಹಿತವಾದಂಥ ಆರೋಪ. ಅಂದರೆ ಅದೇ ನಾನು ಹೇಳಿದ್ದಲ್ಲ, ಈಗಾಗಲೇ ಹೇಳಿದಾಗೆ ಮುಸ್ಲಿಂ ಲೀಡರ್ಶಿಪ್ನಲ್ಲಿ ಒಡೆದಾಡುವ ರೀತಿ ಕಾರಣಕ್ಕೆ ಮುಸ್ಲಿಂ ಲೀಡರ್ಸೇ ಈ ರೀತಿಯಾದ ಆರೋಪಗಳನ್ನು ಮಾಡ್ತಾಯಿದ್ದಾರೆ. ಇದೆಲ್ಲ ಸತ್ಯಕ್ಕೆ ದೂರವಾದಂಥ ಮಾತು. ಅವರು ಒಂದು ರಾಜಕೀಯ ಪಕ್ಷದ ಮುಖಂಡರಾಗಿ ಅವರೇ ಚುನಾವಣೆಗೆ ಒಂದು ಕ್ಯಾಂಡಿಡೇಟ್ನ ಅವರ ಪರವಾಗಿ, ಸಮರ್ಥರ ಪರವಾಗಿ ಚುನಾವಣೆ ಕ್ಯಾಂಪೇನ್ ಮಾಡಿ ಪಬ್ಲಿಕಲ್ಲಿ ಮಾಡಿ ಅವರೇ ಯಾಕೆ ಫಂಡಿಂಗ್ ಮಾಡ್ತಾರೆ? ಆ ರೀತಿ ಫಂಡಿಂಗ್ ತಗೊಳ್ಳುವಂಥ ಸಿಸ್ಟಮೇ ನಮ್ಮಲ್ಲಿ ಇಲ್ಲ. ಪಾರ್ಟಿ ಆಫ್ ಇಂಡಿಯಾಕ್ಕೆ ನಮ್ಮ ಐಡಿಯಾಲಜಿಗಳನ್ನು ಒಪ್ಪಿ, ನಮ್ಮ ಸಿಸ್ಟಮ್ ಆಫ್ ವರ್ಕಿಂಗನ್ನು ಒಪ್ಪಿ ಯಾರು ಬರೋದಾದರೂ ಕೂಡ ನಾವು ವೆಲ್ಕಮ್ ಮಾಡ್ತೇವೆ. ನಮ್ಮ ಐಡಿಯಾಲಜಿಯೊಂದಿಗೆ, ನಮ್ಮ ಸಿಸ್ಟಮ್ನೊಂದಿಗೆ ಅವ್ರಿಗೆ ಹೊಂದಾಣಿಕೆ ಆಗಬೇಕು. ಆ ಹೊಂದಾಣಿಕೆ ನಮ್ಮದು ಕ್ಯಾಡರ್ ಬೇಸ್ಡ್ ಪೊಲಿಟಿಕಲ್ ಪಾರ್ಟಿ. ಅವ್ರು ಬರ್ತಾರೆ ಅಂತಂದ್ರೆ ನಾವು ಸ್ವಾಗತ ಮಾಡ್ತೇವೆ, ಅದರಲ್ಲೇನು ಡೌಟ್ ಏನಿಲ್ಲ.